ಅನ್ನಪೂರ್ಣ ವೆಂಕಟನಂಜಪ್ಪನವರು ಬರೆದಿರುವ ಕತೆ ತಿರುಗುಬಾಣ. ಓದುತ್ತಿರುವವರು ಪ್ರತಿಭಾ ನಿರಂಜನ್. ಇತ್ತೀಚೆಗೆ ರಮ್ಯಳಿಗೆ ಬದುಕಿನ ಬಗ್ಗೆ ಆಸಕ್ತಿ ಕಡಿಮೆಯಾಗಿತ್ತು. ಮದುವೆಯಾಗಿ ಇನ್ನೂ 2-3 ತಿಂಗಳಾದರೂ ಯಾವುದರಲ್ಲೂ ಆಸಕ್ತಿ ಇರದೆ ನಿರ್ಲಿಪ್ತಳಾಗಿದ್ದಳು. ಒಂದು ಸಲ ಮಾತು ಆಡಿದರೆ ಹೆಚ್ಚು, ಒಂದು ಮಾತು ಆಡಿದರೆ ಕಡಿಮೆ ಅನ್ನುವಂತೆ ತನ್ನ ನಡೆನುಡಿಯಲ್ಲಿ ತಪ್ಪು ಹುಡುಕುವ ಅತ್ತೆಯ ಸ್ವಭಾವ ರಮ್ಯಳಿಗೆ ಬಿಡಿಸಲಾರದ ಒಗಟಾಗಿತ್ತು. ಇನ್ನು ಬೆಳಗ್ಗೆ ಡಬ್ಬಿಗೆ ತಿಂಡಿ ಹಾಕಿಕೊಂಡು ಕೆಲಸಕ್ಕೆ ಹೋಗುವ ನಾದಿನಿ ಸೌಮ್ಯ. ಮೈದುನ ಪ್ರಮೋದನಿಗಂತೂ ತಾನು ಈ ಮನೆಯ ಸೊಸೆಯಾಗಿ ಬಂದಿರುವುದು ತಮ್ಮ ಮನೆಗೆ ಯಾರೋ ಒಬ್ಬರು ಸುಮ್ಮನೆ ಕುಳಿತು ತಿನ್ನುವ ವ್ಯಕ್ತಿ ಬಂದಿದ್ದಾರೇನೋ ಎಂಬ ಭಾವನೆ ಅವರ ಮಾತುಕತೆಯಲ್ಲಿ ವ್ಯಕ್ತವಾಗುತ್ತಿತ್ತು. ಅತ್ತೆ, ನಾದಿನಿ, ಮೈದುನರ ಸ್ವಭಾವದ ಬಗ್ಗೆ ಇವರ ಹತ್ತಿರ ಮಾತಾಡಿದರೆ, ಅಮ್ಮ ದೊಡ್ಡವರು, ಅವರು ಏನು ಹೇಳಿದ್ರು ನೀನು ಎದುರು ಹೇಳಬೇಡ, ವಯಸ್ಸಾದವರು, ಅವರಿಗೆ ನೀನೇ ಹೊಂದ್ಕೊಂಡು ಹೋಗು ಅಂತಾರೆ. ಇನ್ನು ಸೌಮ್ಯ ಪಾಪ ಚಿಕ್ಕವಳು, ಮದುವೆಯಾಗಿ ಹೋಗೋ ಹುಡುಗಿ, ಅವಳ ಮನಸ್ಸಿಗೆ ಬೇಜಾರು ಮಾಡಬೇಡ ಅಂತಾರೆ. ಇನ್ನು ಮೈದುನ ಪ್ರಮೋದ, ಅವನು ಮೊದಲೇ ಮಾತು ಕಡಿಮೆ, ನಿನ್ನ ಹತ್ರ ಅವನು ತಾನೇ ಏನು ಮಾತಾಡ್ತಾನೆ, ಅವರೆಲ್ಲ ನನ್ನ ಹತ್ರ ವಿಶ್ವಾಸವಾಗಿ ಮಾತನಾಡಿದ್ರೆ ತಾನೇ ನನಗೂ ಅವರ ಹತ್ತಿರ ಹೇಗೆ ಮಾತಾಡಬೇಕು ಏನು ಅಂತ ಗೊತ್ತಾಗುತ್ತೆ. ಎಲ್ಲರೂ ತಮ್ಮ ಪಾಡಿಗೆ ತಾವು ಕೆಲಸಕ್ಕೆ ಹೋದರೆ ಅತ್ತೆ ಅಡುಗೆ ಮಾಡಿ ರೂಮಲ್ಲಿ ಹೋಗಿ ಮಲ್ಕೊಳ್ತಾರೆ. ಇನ್ನು ನಾನೊಬ್ಳು ಏನು ಮಾಡಬೇಕು, ಸಮಯ ಕಳೆಯುವುದಾದರೂ ಹೇಗೆ? ಒಂದೊಂದು ಸಾರಿ ವಿಚಿತ್ರ ಅನ್ನೋ ಹಾಗೆ ಅತ್ತೆ ಜೊತೆ ತಿಂಡಿಗೆ ಅಥವಾ ಊಟಕ್ಕೆ ಕುಳಿತರೆ ಅವರು ಮಾತಾಡೋದೇ ಹೀಗೆ. ನೋಡು, ಮನೇಲಿ ಇದೆಯಲ್ಲ ಮಿಕ್ಸಿ, ಫ್ರಿಡ್ಜು, ಸೋಫಾ ಸೆಟ್ಟು ಎಲ್ಲ ನಮ್ಮ ಪ್ರಮೋದ ತಂದಿರೋದು. ವಾಷಿಂಗ್ ಮಿಷಿನ್ ತರ್ತೀನಿ ಅಂತಿದ್ದ, ಮನೆ ಚಿಕ್ಕದು, ಇಡೋಕೆ ಜಾಗ ಇಲ್ಲ ಅಂತ ಬೇಡ ಅಂದೆ. ಈ ಬಾಗಿಲಿಗೆ ಹಾಕಿರೋ ಕರ್ಟನ್ನು, ಸೋಫಾ ಸೆಟ್ಟು, ಕವರ್ ಮಾತ್ರ ನಿನ್ನ ಗಂಡ ತಂದಿದ್ದು, ಅದಕ್ಕೇನು ಅಷ್ಟೊಂದು ಖರ್ಚಾಗಿರಲ್ಲ ಅಂದಾಗ, ನಿಮ್ಮ ಚಿಕ್ಕ ಮಗನಿಗೆ ಜಾಸ್ತಿ ಸಂಬಳ ಬರುತ್ತೆ, ಅವನ ಖರ್ಚಿಗೆ ಸ್ವಲ್ಪ ಇಟ್ಕೊಂಡು ಮಿಕ್ಕಿಂದು ನಿಮ್ಗೆ ಕೊಡ್ತಾನೆ, ಹಾಗೆ ಮನೆಗೂ ಸಾಮಾನು ತರ್ತಾನೆ. ಆದರೆ ಇವ್ರಿಗೆ ಬರೋ ಸಂಬಳ ಕಡಿಮೆ, ಅದನ್ನು ಪೂರ್ತಿ ನೀವೇ ಇಸ್ಕೊಳ್ತೀರಾ? ಖರ್ಚಿಗೆ ಅವರು ನಿಮ್ಮ ಹತ್ರನೇ ಕೇಳ್ತಾರೆ. ಹೀಗಿರುವಾಗ ಮನೆಗೆ ಏನು ಅಂತ ತರ್ತಾರೆ ಎಂದು ಹೇಳಬೇಕೆನಿಸಿದರೂ ತನ್ನ ಮಾತನ್ನು ಅವರು ಏನಾದರೂ ಅಪಾರ್ಥ ಮಾಡಿಕೊಂಡರೆ ರಗಳೆ ಶುರುವಾಗುತ್ತೆ ಅಂತ ಸುಮ್ಮನಾದೆ. ನನ್ನ ವಿಷಯದಲ್ಲಿ ಅವರಿಗೆ ಯಾಕೆ ಅಸಮಾಧಾನ ಇದೆ? ನಾನೇನು ತಪ್ಪು ಮಾಡಿದ್ದೀನಿ ಅಂತ ಅವರು ಹೇಳಿದರೆ ನನ್ನ ತಪ್ಪು ನಾನು ತಿದ್ಕೊಳ್ಬಹುದು. ಆದರೆ ಅವರ ವರ್ತನೆ ಯಾಕೆ ಹೀಗೆ ಅಂತ ಅರ್ಥ ಆಗ್ತಿಲ್ಲ. ಒಂದೊಂದು ಸಾರಿ ಬೇರೆ ಮನೆ ಯಾಕೆ ಮಾಡಬಾರ್ದು ಅನಿಸುತ್ತೆ. ಆದರೆ ನನಗಿಷ್ಟ ಇಲ್ಲ. ಎಲ್ಲರೂ ಒಟ್ಟಿಗೆ ಹೊಂದ್ಕೊಂಡು ಪ್ರೀತಿ ವಿಶ್ವಾಸದಿಂದ ಇರಬೇಕು ಅಂತ ನನ್ನ ಆಸೆ. ಅಕಸ್ಮಾತ್ ಅತ್ತೆನೇ ನಮ್ಮನ್ನು ಬೇರೆ ಮನೆ ಮಾಡ್ಕೊಂಡು ಹೋಗಿ ಅಂತ ಇಲ್ಲಿಂದ ಹೊರಗೆ ಹಾಕಿದರೆ ವಿಧಿ ಇಲ್ಲ, ಬೇರೆ ಮನೆ ಮಾಡಲೇಬೇಕು. ಬೇರೆ ಮನೆ ಮಾಡಿದರೆ ನಾನು ಯಾವುದಾದ್ರೂ ಕೆಲಸಕ್ಕೆ ಸೇರಬೇಕು. ಯಾಕೆಂದರೆ ಇವ್ರಿಗೆ ಬರೋ ಕಡಿಮೆ ಸಂಬಳದಲ್ಲಿ ಈ ಬೆಂಗಳೂರಲ್ಲಿ ಸಂಸಾರ ನಿಭಾಯಿಸೋದು ಕಷ್ಟ. ನೋಡೋಣ ಏನಾಗುತ್ತೋ ಎಂದು ರಮ್ಯಾ ತಾನು ಸೊಸೆಯಾಗಿ ಬಂದ ದಿನಗಳ ನೆನಪು ಮಾಡಿಕೊಂಡು ನಿಡಿದಾದ ನಿಟ್ಟುಸಿರು ಬಿಟ್ಟಳು. ಈ ಮಧ್ಯೆ ಪ್ರಮೋದನಿಗೂ ಮದುವೆ ಆಗಿತ್ತು. ಅವನ ಹೆಂಡತಿ ಪ್ರತಿಮಾ ಬ್ಯಾಂಕ್ ನೌಕರಿಯಲ್ಲಿದ್ದಳು. ಇದರಿಂದ ಜಾನಕಮ್ಮನವರಿಗಂತೂ ನೌಕರಿಯಲ್ಲಿರುವ ಸೊಸೆ ಸಿಕ್ಕಿದ್ದು ಸಂತಸ ತಂದಿತ್ತು. ಆದರೆ ಅವರ ಈ ಸಂತೋಷ ಬಹಳ ಸಮಯ ಉಳಿಯದೆ ನೀರ ಮೇಲಿನ ಗುಳ್ಳೆಯಂತಾಗಿತ್ತು. ಅತ್ತೆ ಮನೆಯಲ್ಲಿ 1 ವಾರವಿದ್ದು ಹಿಂತಿರುಗಿದ ಪ್ರಮೋದನ ಮಾತುಕತೆ, ದಿನದ ಅಭ್ಯಾಸ, ನಡವಳಿಕೆಯಲ್ಲಾದ ಬದಲಾವಣೆ ಜಾನಕಮ್ಮನ ಗಮನಕ್ಕೆ ಬರದೇ ಇರಲಿಲ್ಲ. ಅವರ ಗುಣ ಸ್ವಭಾವದ ಬದಲಾವಣೆ ಬಗ್ಗೆ ತಾವೇನು ಹೇಳಿದರೂ ತನ್ನ ಧೋರಣೆಯನ್ನು ಬದಲಾಯಿಸಿಕೊಳ್ಳುವುದು ಅಸಾಧ್ಯವೆಂದು ಏನು ಮಾತನಾಡದೆ ಸುಮ್ಮನಿದ್ದರು. 1 ವಾರ ಹಾಗೂ ಹೀಗೂ ಕಳೆಯಿತು. ಮನೆ ಮುಂದೆ ಟೆಂಪೋ ನಿಂತಾಗ ರಮ್ಯಾ, ರಮೇಶ, ಸೌಮ್ಯ, ಜಾನಕಮ್ಮನಿಗೆ ಅಚ್ಚರಿ ಆಯಿತು. ಪ್ರಮೋದ ತಾನು ತಂದಿರಿಸಿದ್ದ ಟಿವಿ, ಸೋಫಾ ಸೆಟ್, ಮಿಕ್ಸಿ, ಫ್ರಿಡ್ಜು ಇತ್ಯಾದಿ ಸಾಮಾನುಗಳನ್ನು ಟೆಂಪೋದಲ್ಲಿರಿಸಿದ. ಅವನ ಚಲನವಲನಗಳನ್ನು ಜಾನಕಮ್ಮ ರೆಪ್ಪೆ ಮಿಟಿಕಿಸದೆ ನೋಡುತ್ತಿದ್ದರು. ಅವರ ಮುಖಭಾವ ಗಮನಿಸಿ ಪ್ರಮೋದ ನುಡಿದ, ಅಮ್ಮ, ನಾವು ಬೇರೆ ಮನೆಗೆ ಹೋಗ್ತಾ ಇದ್ದೀವಿ. ಪ್ರತಿಮಂಗೆ ಇಲ್ಲಿಂದ ಬ್ಯಾಂಕ್ ದೂರ ಆಗುತ್ತೆ, 2 ಬಸ್ ಬದಲಾಯಿಸಿ ಹೋಗ್ಬೇಕು. ಹೋಗ್ಲಿ, ನಾನೇ ಆಫೀಸ್ಗೆ ಹೋಗ್ಬೇಕಾದ್ರೆ ಕರ್ಕೊಂಡು ಹೋಗೋಣ ಅಂದರೆ ನಮ್ಮ ಆಫೀಸ್ ರೂಟ್ ಬೇರೆ, ಅದಕ್ಕೆ ಇಬ್ರು ಯೋಚನೆ ಮಾಡಿ ಈ ನಿರ್ಧಾರಕ್ಕೆ ಬಂದ್ವಿ. ನಾನಿನ್ನು ಬರ್ತೀನಮ್ಮ. ಪ್ರತಿಮಾ ಅವರಮ್ಮನ ಮನೇಲಿದ್ದಾಳೆ, ಅವಳನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತೀನಿ. ಬಿಡುವಾದಾಗ ಬಂದು ನಿನ್ನನ್ನು ಕರ್ಕೊಂಡು ಹೋಗಿ ನಮ್ಮನೆ ತೋರಿಸಿ ಬಂದು ಇಲ್ಲಿ ಬಿಟ್ಟು ಹೋಗ್ತೀನಿ ಎನ್ನುತ್ತಾ ತನ್ನ ಗಾಡಿ ಏರಿ ಹೊರಟ. ಜಾನಕಮ್ಮ ಮಗನಾಡಿದ ಮಾತುಗಳನ್ನು ಅರಗಿಸಿಕೊಳ್ಳಲು ಹೆಣಗಾಡುತ್ತಾ ಕರಬಡಿದವರಂತೆ ನಿಂತರು. ಒಮ್ಮೆ ಮನೆಯೊಳಗೆ ದೃಷ್ಟಿ ಹರಿಸಿದಾಗ ಪ್ರಮೋದ ತಂದಿರಿಸಿದ್ದ ಸಾಮಾನುಗಳಿಂದ ತುಂಬುತ್ತಿದ್ದ ಮನೆ ಒಮ್ಮೆಲೆ ಬರಿದಾದನ್ನು ಕಂಡು ಜಾನಕಮ್ಮನ ದುಃಖ ಉಮ್ಮಳಿಸಿತು. ಕಂಬನಿ ತುಂಬಿದ ಕಂಗಳಿಂದ ನಿಧಾನವಾಗಿ ಗೋಡೆಗೊರಗಿದರು. ಅತ್ತೆಯ ಮನಸ್ಥಿತಿ ಅರಿತ ರಮ್ಯಾ ಅತ್ತೆಯ ಬಳಿ ನಡೆದು ಅವರನ್ನು ಕೈ ಹಿಡಿದು ನಿಧಾನವಾಗಿ ರೂಮಿಗೆ ಕರೆದುಕೊಂಡು ಹೋಗಿ ಕೂಡಿಸಿ ಕುಡಿಯಲು 1 ಲೋಟ ನೀರು ತಂದಿತ್ತು. ಅತ್ತೆ, ಸ್ವಲ್ಪ ಹೊತ್ತು ಮಲಗಿ ನಿದ್ದೆ ಮಾಡಿ, ಏನು ಯೋಚನೆ ಮಾಡಬೇಡಿ, ಎಲ್ಲ ಸರಿ ಹೋಗುತ್ತೆ
ಎಂದು ಸಮಾಧಾನಿಸುವಂತೆ ನುಡಿದಳು. ಜಾನಕಮ್ಮ ರಮ್ಯಳ ಮುಖ ದಿಟ್ಟಿಸಿದರು. ಅವಳ ಮುಖದಲ್ಲಿ ಅಸಮಾಧಾನವಾಗಲಿ ಕೋಪವಾಗಲಿ ಇರದೆ ಸೌಮ್ಯವಾಗಿತ್ತು. ತಾವು ರಮ್ಯಳೊಂದಿಗೆ ನಡೆದುಕೊಂಡ ರೀತಿಗೆ ಅವರಿಗೆ ನಾಚಿಕೆ ಎನಿಸಿತು. ರಮ್ಯಾ, ನಾನು ನಿನ್ನ ರಮೇಶನ್ನ ತುಂಬಾ ಕೇವಲವಾಗಿ ಕಾಣ್ತಿದ್ದೆ. ನಿನ್ ಜೊತೆ ಪ್ರೀತಿ ವಿಶ್ವಾಸದಿಂದ ಇರೋ ಬದಲು ಅನವಶ್ಯಕವಾಗಿ ವಿನಾಕಾರಣ ನಿನ್ನ ದ್ವೇಷಿಸ್ತಾ ಇದ್ದೆ. ನಿನ್ನ ಮನಸ್ಸಿಗೆ ತುಂಬಾ ನೋವುಂಟು ಮಾಡಿದೆ. ಅದಕ್ಕೆ ದೇವರು ನನಗೆ ಸರಿಯಾದ ಪಾಠ ಈ ರೀತಿ ಕಲಿಸ್ದ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ. ಅಮ್ಮ, ಏನು ಹೇಳ್ತಾ ಇದ್ದೀರಾ? ನನಗಿಂತ ದೊಡ್ಡವರು. ನೀವು ನನ್ನ ಕ್ಷಮಿಸು ಅಂತ ಕೇಳಬೇಡಿ. ನಿಮ್ಮನ್ನು ಕ್ಷಮಿಸುವಷ್ಟು ನಾನು ದೊಡ್ಡವಳಲ್ಲ. ಏನೋ ಕೆಟ್ಟಗಳಿಗೆ ಹಾಗೆಲ್ಲ ಆಗೋಯ್ತು. ನಾನು ಹಳೆಯದನ್ನೆಲ್ಲ ಯಾವತ್ತೋ ಮರೆತು ಬಿಟ್ಟೆ. ನೀವು ಅದನ್ನು ಮನಸ್ಸಿಗೆ ಹಚ್ಕೊಂಡು ಕೊರಗಬೇಡಿ. ಈಗ ನಾವೆಲ್ಲ ಒಬ್ಬರಿಗೊಬ್ಬರು ಹೊಂದಿಕೊಂಡು ಪ್ರೀತಿ ವಿಶ್ವಾಸದಿಂದ ಇದ್ದರೆ ಸುಖ ಶಾಂತಿ ನೆಮ್ಮದಿ ಇರುತ್ತೆ. ಯಾವ ಕೊರತೆಯೂ ಇರಲ್ಲ ಎಂದಾಗ ಅವರಿಬ್ಬರ ನಡುವಿನ ಶೀತಲ ಸಮರ ಕೊನೆಗೊಂಡು ವಿಶ್ವಾಸ ಮೂಡಿತು. ಇದನ್ನು ಕಂಡ ರಮೇಶನ ಮೊಗದಲ್ಲಿ ಮಂದಹಾಸ ಮಿನುಗಿತು. ಇಲ್ಲಿಗೆ ಅನ್ನಪೂರ್ಣ ವೆಂಕಟ ನಂಜಪ್ಪನವರು ಬರೆದ ತಿರುಗುಬಾಣ ಎಂಬ ಕಥೆ ಮುಕ್ತಾಯವಾಯಿತು. ಓದಿದವರು ಪ್ರತಿಭಾ ನಿರಂಜನ್. ವಿವಿಧ ಲೇಖಕರ ಅನೇಕ ಕಥೆಗಳನ್ನು ಕೇಳುವ ಇಚ್ಛೆ ಇದ್ದಲ್ಲಿ ಸಂಪರ್ಕಿಸಿ. ಜಾಲತಾಣ ಕಥಾಗುಚ್ಛ.